ಬೆಂಗಳೂರಿನ ಗ್ರೇಟರ್ ಬೆಂಗಳೂರು GPA ಅಲ್ಲಿ ದುಡ್ಡು ಎಲ್ಲೆಲ್ಲಿ ಎಷ್ಟು ಯಾವ್ಯಾವ GPAಗಳಲ್ಲಿ ಎಷ್ಟೈತೆ ಗೊತ್ತಿಲ್ಲ. ಇಡೀ ಜನಗಳ ಮುಂದೆ ವೈಟ್ ಪೇಪರ್ ಅದಕ್ಕಿಲ್ಲಿ ಇನ್ನೊಂದು ಕಡೆ ರೈತರು ಇದು ಇಲ್ಲಿ ಜನಗಳ ಬೆಂಗಳೂರು ನಾಗರಿಕರವರಲ್ಲ ಅವ್ರ ಜೋಬಕ್ಕೆ ಕನ್ನ ಹಾಕೋದು. ಅದಕ್ಕೆ ಈ ಕಾರ್ಯಕ್ರಮ ಗ್ಯಾರಂಟಿ 6ನೇ ಗ್ಯಾರಂಟಿ ಬೆಂಗಳೂರು ನಾಗರಿಕರಿಗೆ 13ನೇ ಹುಟ್ಟುಹಬ್ಬದ ಪ್ರಯುಕ್ತ. ಈಗೆಲ್ಲ ಚದರ 100 ರೂಪಾಯಿ ನಿಲ್ತೋ ಇನ್ನೂ ನಡೀತಿದೆಯೋ ಗೊತ್ತಿಲ್ಲ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತಾರೆ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತೇಳಿ ಇಲ್ಲಿ ನಿಮ್ಮ ಟೌನ್ ಪ್ಲಾನಿಂಗ್ ಮೆಂಬರು ಯಾವನೋ ಇರ್ತಾನಲ್ಲ ಆಫೀಸರು NOC ಕೊಡೋಕೆ ಇಟ್ಕೊಂಡಿದ್ದೀರಲ್ಲ BDNಲ್ಲಿ ಒಂದೇನಲ್ಲಿ ಒಂದು NOC ಕೊಡೋಕೆ ಈಗಲೂ ಅದೇನೋ 25 ಲಕ್ಷವೋ 50 ಲಕ್ಷವೋ ನಡೀತದಲ್ಲ. ಇದು ನಿಮ್ಮ ಗ್ಯಾರಂಟಿಲಿ ಕೊಟ್ಟಿರೋದು ಬೆಂಗಳೂರು ನಗರಕ್ಕೆ. ಕೋರ್ಟ್ ಆದೇಶ ಇದೆಯಂತೆ. ಏನೋ ಈಗ ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವ್ರದ್ದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ? ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಇನ್ನು 2 ವರ್ಷ ಸುಮ್ಮನೆ ಎವರೇನು ಹೇಳೋರೆ, ಅಯ್ಯೋ ಅದು ಹೇಳೋರು ಅಧಿಕಾರಕ್ಕೆ ಬರೋಕ್ಕಾಯ್ತದ ಅಂತ. ನಾನು 120-130 ಸೀಟ್ ತಗೊಂಡು ಎಂದೂ ಅಧಿಕಾರಕ್ಕೆ ಬರಲೇ ಇಲ್ವಲ್ಲ. ನಾನು 38 ಸೀಟ್ 40 ಸೀಟ್ ಗೆದ್ದೇ ಬಂದನು, ಮುಖ್ಯಮಂತ್ರಿ ಆಗಿರೋನು. ಅದರಿಂದ ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಕಾರ್ಯಕ್ರಮ, ನಿಮ್ಮಿಂದ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ದುಡ್ಡಿಲ್ಲದೆ ಏನು ಚುನಾವಣೆ ನಡೆಸೋಕ್ಕಾಗಲ್ಲ. ಹಾಗಂತ ಹೇಳಿ ಪ್ರತಿದಿನ ಸರ್ಕಾರ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನಾನು ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ನಾನೇನು ಈಗಾಗಲೇ 2 ಬಾರಿ ಆಗೋಗಿದ್ದೀನಿ. ಬಟ್ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು. ನನಗೆ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು BJPಯ ಜೊತೆ ನಮ್ಮ ಸಂಬಂಧ ಏನು ಇಟ್ಕೊಂಡಿದ್ದೇನೆ. BJPಯ ಮೈತ್ರಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಹಿತದೃಷ್ಟಿಯಿಂದ. ನಾವೇನೋ ಸಂಪಾದನೆ ಮಾಡಬೇಕು ಅಂತ ಅಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಎಲ್ಲರೂ ನೋಡಿದ್ರಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ. ಚುನಾವಣೆ ನಡೆಸಬೇಕಾದ್ರೆ ಹೌದು, ದುಡ್ಡಿಲ್ಲದೆ ಏನು ಚುನಾವಣೆ ನಡೆಸೋಕ್ಕಾಗಲ್ಲ. ಹಾಗಂತ ಹೇಳಿ ಪ್ರತಿದಿನ ಸರ್ಕಾರದಲ್ಲಿ ಫೈಲ್ ನೋಡಬೇಕಲ್ಲ. ಅದೆಂಥದ್ದು ನನಗೂ ಒಂದು ಬಾರಿ ಪೇಪರು ಪೆನ್ನು ಕೊಡಿ ಅಂತ ಕೊಟ್ಟವ್ರಲ್ಲಪ್ಪ. ಪೇಪರು ಪೆನ್ನ ಇದಕ್ಕೆ ಈ ಕೆಲಸಗಳು ಮಾಡೋಕ್ಕೆ ಎಲ್ಲರನ್ನೂ ಎದುರಿಸ್ಕೊಂಡು. ಅದರಿಂದ ಇವತ್ತು ಈ ವಿಷಯದಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ನಮ್ಮ ಬಿಡದಿ ಹೋಬಳಿಯ ಜನತೆಯ ಆತಂಕ ಏನಿದೆ ರೈತರದು, ಎಲ್ಲ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಾವೇನು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಯಾರ ಮೇಲೂ ಏನು ಯುದ್ಧ ಮಾಡಲ್ಲ. ಈ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಒಂದು ರೈತರ ಭೂಮಿಯನ್ನು ಉಳಿಸ್ಲಿಕ್ಕೆ ಏನು ನಮ್ಮ ಒಂದು ಅಳಿಲು ಸೇವೆ ಮಾಡಬೇಕು, ನಮ್ಮನ್ನು ಬೆಳೆಸಿರೋದಕ್ಕೆ ತಯಾರಾಗಿದ್ದೇನೆ. ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂಥ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. ಹ್ಞೂ 16 ಲಕ್ಷ ಜನ ಎ ಖಾತೆಯಿಂದ ಈ ಖಾತೆ, ಈಗ 7 ಲಕ್ಷ ಜನ ಬಿ ಖಾತೆಯಿಂದ ಎ ಖಾತೆ. ನಾನು ಅದನ್ನೇ ಹೇಳ್ತಾ ಇರೋದು,
ಯಾರೂ ಕಟ್ಟಲಿಕ್ಕೆ ಹೋಗಬೇಡಿ. ಏಕೆಂದರೆ ನಾನು ಹೇಳದ ಹಿನ್ನೆಲೆಯಲ್ಲೇ ಇವರೇನು 5% ಫಿಕ್ಸ್ ಮಾಡಿದರು. ಯಾವಾಗ ನಮ್ಮ ಜನ ದುಡ್ಡು ಕಟ್ಟಲಿಲ್ಲ, ಕೊಟ್ಟಿದ್ರಲ್ಲ ಟೈಮು, ಗಡುವು ಕೊಟ್ಟಿದ್ರಲ್ಲ, ಗಡುವು ಮೀರೋಗಿ ಎಷ್ಟೋ ದಿವಸ ಆಗೋಯ್ತು. ಈಗ 100 ದಿವಸದ ಗಡುವು ಕೊಟ್ಟವ್ರೆ. ಈಗ 2% ಇಳಿಸೋರಂತೆ, 60% ರಿಯಾಯಿತಿ ದೊರಕುತ್ತಂತೆ. ಹಾಂ, ಆಮೇಲೆ ಇಲ್ಲಾಂದ್ರೆ ಮತ್ತೆ 5%. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ಕೆ ಹೋಗಬೇಡಿ. ನಾವು ಬರ್ತೀವಿ. ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನು ರೆಗ್ಯುಲರೈಸ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಅಯ್ಯೋ, ಅದೆಲ್ಲ ಈಗ ಚರ್ಚೆ ಬೇಡ, ಇನ್ನೊಂದು ದಿವ್ಸ ಮಾತಾಡ್ತೀನಿ. ಇವ್ರು ಯಾವ ಥರ ಕಟ್ಟವ್ರೆ, ಇವರು ಮಾಡಿರೋ ಹಲವಾರು ಇದಕ್ಕೆ ನೋಡಿದ್ದೀವಿ. ಪಾಪ ಕಾಮನ್ ಮ್ಯಾನ್ಗೊಂದು ಇವ್ರಿಗೊಂದ. ಅದರಿಂದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು. ಸಂಶಯನೇ ಇಲ್ಲ, ಎಲ್ಲದಕ್ಕೂ ರುಜುವು ಆಗ್ತಾವ್ರೆ. ಕೇಳಿದ್ದಕ್ಕೆಲ್ಲ ನಡೀತಿರೋದೇ ಅದಿಲ್ಲಿ. ಇಲ್ಲೇ ಇದ್ರೆ ಬೆಂಗಳೂರು ಈ ಥರ ಆಗದ? ಅವ್ರನ್ನ ಕೇಳಿ. ಈಗ ಬೀದಿಲಿ ಚರ್ಚೆ ಮಾಡ್ತೀರಪ್ಪ, ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿದರು ಅಂತೇಳಿ ಎಲ್ಲರಿಗೂ ಗೊತ್ತು. ಅವ್ರ ಪಾರ್ಟ್ನರ್ಸ್ಗಳನ್ನೂ ಬಿಟ್ಟಿಲ್ಲ ಅವರು ಚದರದ ಇಶ್ಯೂನಲ್ಲಿ. ನನಗಿರೋ ಮಾಹಿತಿ. ಏನು ಪ್ರಾಪರ್ಟಿ ವ್ಯಾಲ್ಯೂ? ಯಾವತ್ತಿದ್ರೂ ಅದು ರೇಟ್ ಜಾಸ್ತಿ ಇರೋದೆ. ಅದೇನು ಕಡಿಮೆ ಮಾಡೋಕ್ಕಾಗಲ್ಲ ಬೆಂಗಳೂರಿನಲ್ಲಿ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಏನು ಮಾಡವ್ರೆ? ಪ್ರಾಪರ್ಟಿ ವ್ಯಾಲ್ಯೂಗಳು ಜಾಸ್ತಿ ಯಾಕೈತೆ? ಏರ್ಪೋರ್ಟ್ ಯಾಕೆ ಕೇಳ್ತಾವ್ರೆ? ಆ ಕಡೆಗೆ ಬೇಕು ಅಂತ ಹೇಳಿ. ಏನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಲ್ಲ? ಇಲ್ಲಿ ಅವತ್ತಿನ ಇಶ್ಯೂನೇ ಬೇರೆ. ಅವತ್ತು ನಾವು ತೆಗೆದುಕೊಂಡಂಥ ನಿರ್ಧಾರಗಳೇ ಬೇರೆ. ಇವತ್ತು ಅದು ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲಿ ನಾವು ಸರ್ಕಾರದಿಂದ ಹಣ ಆಗ್ತಿರಲಿಲ್ಲ, ಸರ್ಕಾರ ಸಾಲ ಎತ್ತುತ್ತಾ ಇರಲಿಲ್ಲ. ಅವತ್ತು ಇಲ್ಲಿ ಸಾಲ 12,500 ಕೋಟಿ ಹುಡ್ಕೋದಲ್ಲಿ 3,000 ಕೋಟಿ ಇವರು ಹಾಕ್ಬೇಕಂತೆ. ಅದಕ್ಕೆ 530 ಎಕರೆ ಭೂಮಿ ಬಿಡಿಯ ಕೊಡ್ತಾರಂತ. ಆಮೇಲೆ ಈಕ್ವಿಟಿ ಶೇರಲ್ಲಿ ಇದು ಯಾವುದೂ ನಮ್ಮ ಕಾಲದಲ್ಲಿ ಇರಲಿಲ್ಲ. ಆಗ DLF ಕಂಪ್ನಿ ದೊಡ್ಡ ಕಂಪ್ನಿ. ಅದು ಅವನು 60,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಬೇರೆ ದೊಡ್ಡ ಮಟ್ಟದ ಒಂದು ಯೋಜನೆ ಇತ್ತು. ಆಮೇಲೆ ಅದು ಅಲ್ಲಿಗೆ ನಿಲ್ತಷ್ಟೇ. ಅದು ನಾನು ಒಂದು ನಿಮಿಷ ಯಾವ GPAನೂ ಬರ್ಕೊಟ್ಟಿಲ್ಲ. ಯಾರು ಬರ್ಕೊಟ್ಟವ್ರೆ? ನಾನು ಮಾಡಿದ್ದು ಅಲ್ಲ ಅದು. ಈಗ ಅವ್ರ ಜೊತೆಲೇ ಕೆಲವ್ರು ಓಡಾಡ್ತವ್ರೆ, ನನಗೆ ಕೈ ಕೊಟ್ಟು ಅಲ್ಲೇ ಓಡಾಡ್ತಾವ್ರೆ. ನನ್ನ ಗಮನಕ್ಕೆ ಬರದೆ ನಮ್ಮ ವೈಫಿಗೆ ಅಲ್ಲೇ ಒಂದು ಲ್ಯಾಂಡ್ನ ಖರೀದಿ ಮಾಡಿಸಿದ್ರು. 40 ಎಕರೆ ಇದೆ. ನಾನು ಅದು ಗೊತ್ತಾದ ಮೇಲೆ ಇತ್ತೀಚೆಗೆ ನನಗೆ 2018 ಯಾವಾಗ ಕೋವಿಡ್ ಅಟ್ಯಾಕ್ ಆಯಿತು, ನನಗೆ ಅಟ್ಯಾಕ್ ಆದಾಗ 1 ವರ್ಷ ನಾನು ತೋಟದಲ್ಲಿದ್ದೆ. ಆಗ ನಾನು ಈ ಒಂದು ಡೈರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದೆ. ನಾನೀಗೇನು ತೆಂಗಿನ ಗಿಡಗಳು ಹಾಕಿದ್ದೀನಿ, ಅದೇನು ಆ ಜಮೀನೇನು ಇವರೇನು ಯಾವುದೂ ಅಕ್ವೈರ್ ಏನಿಲ್ಲ. ಅದು 40 ವರ್ಷದಿಂದ ತಗೊಂಡಿರೋದೇನಿದೆ ಅದೆಂಥದ್ದು 4 ಎಕರೆಗೆ ಇದು SIT PSIT ಮಾಡ್ಕೊಂಡು ಇನ್ನೂ ಓಡಾಡ್ತಾವ್ರೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಅವರೇ ಸೇನೆ ಹಾಕಿರೋದಿದೆ, ಇಲ್ಲಿ ಕೊಟ್ಟಿರಲಿಲ್ಲ. ಇಲ್ಲಿ ಮಂಜಾಣ ಇಟ್ಕೊಂಡವನು ಇದು ಕೊಟ್ಟಿರೋದಲ್ಲ, GPA ಕೊಟ್ಟಿರೋದಲ್ಲ. ಅವರಿಗೆ ಜಮೀನು ಕೊಡ್ತೀವಿ ಅಂತ ಬರ್ಕೊಟ್ಟಿಲ್ಲ, ಯಾವುದು ಬರ್ಕೊಟ್ಟಿರೋದಲ್ಲ. ಇದು ಜಮೀನು ಭೂ ಸ್ವಾಧೀನದಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು, ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು ನನಗೆ ಈ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಕೋರಿದೆ ಅಂತ ಹೇಳೋರಷ್ಟೇ. ಒಂದು ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ, ಈ ಜಮೀನು ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿ ಒಂದು ಡೈರಿ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತಕ್ಕಂಥದ್ದಕ್ಕೆ
ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಮಾಡಿಸಿದ್ದೆ ಡೈರಿ ಮಾಡಲಿಕ್ಕೆ. ನಾವು ಈಗಲೂ ಸಹ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಇರ್ಬೋದು, ನಾನು ಎಲ್ಲೂ ಯಾರನ್ನು ಶೇರ್ ಕೊಡು ಅಂತ ಕೇಳಿಲ್ಲ. ದಿವಸ ನೂರಾರು ಜನ ಬರ್ತಾರೆ ಡೆಲ್ಲಿನಲ್ಲಿ ನನ್ನ ಹತ್ರ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು, ನಿಮ್ಮ ಕಂಪ್ನಿ ಶೇರ್ ಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ನಾನು. ನಾವು ರೈತರ ಮಕ್ಕಳು ರೈತರಾಗಿ ಬದುಕಬೇಕು ಅಂತ ಹೇಳಿ ಅಲ್ಲೆಲ್ಲೋ ನಾನು ಸಿನಿಮಾ ಹಂಚಿಕೆದಾರನಿದ್ದಾಗ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ. ಇವತ್ತು ಅಲ್ಲಿದೆ, ಅದರ ಮೇಲೂ ಈ ಸರ್ಕಾರ ನಡೆಸ್ತಾವ್ರೆ. ಅವತ್ತು ಲ್ಯಾಂಡ್ ಏನು ಖರೀದಿ ಮಾಡಿದೆ ಅದರ 20 ಪಟ್ಟು ಈಗ ಖರ್ಚು ಮಾಡಬೇಕಾಯ್ತು ನಾನೀಗ ಫೈಟ್ ಮಾಡೋಕ್ಕೆ ಇಲೀಗಲಿ. ಅದೊಂದು ಭಾಗ ಇತ್ಕೊಳ್ಳಿ. ಇದು ನಾನು ಇಲ್ಲಿ ಎಂಥದ್ದು ಇವ್ರದ್ದು ಟೌನ್ಶಿಪ್ ಬರುತ್ತೆ ಅಂತ ಹೇಳಿ ಜಮೀನು ಮಾಡಿದ್ದಾಗಲಿ, ಇಲ್ಲ ಇದನ್ನು ಕೊಡ್ತೀವಿ ಇದಕ್ಕೆ ಟೌನ್ಶಿಪ್ಗೆ ಅಂತ ನಾವೇನು ಒಪ್ಪಿಗೆ ಕರಾರು ಪತ್ರ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮಗೇನಾದರೂ ದುಡ್ಡು ತಗೋಬೇಕಾಗಿಲ್ಲ, ಮಾಡೋದಾಗಿದ್ರೆ ಎಷ್ಟೋ ಮಾಡ್ಬೋದಾಗಿತ್ತು. ನಾನು ಇವತ್ತು ರೈತರೇ ರೆಡಿ ಇಲ್ಲ. ನನ್ನ ರೈತರು ಇವತ್ತೇನು ಹೋರಾಟ ಮಾಡ್ತಾವ್ರೆ, ಆ ಹೆಣ್ಮಕ್ಳು ಅರ್ಧ ಬೀದಿಲಿ ಮಲಗ್ತಾವ್ರಲ್ಲಿ ಟೆಂಟಲ್ಲಿ. ಆ ರೀತಿ ಹೋರಾಟ ಮಾಡ್ತಿರ್ತಕ್ಕಂಥ ನನ್ನನ್ನು ಬೆಳೆಸಿರೋ ಜನಕ್ಕೆ ನಾನು ದ್ರೋಹ ಮಾಡಿ ನನ್ನ ಜಮೀನಿಗೆ 2 ಕೋಟಿ ದುಡ್ಡು ತಗೊಳ್ಳ ಅಲ್ಲಿ. ನಾನು ಅದನ್ನೇ ಹೇಳಿದ್ದು, ಮಾಡಬೇಕು ಅಂದರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು. ಸರ್ 2003ರಿಂದ 2005ವರೆಗೂ ನೈಸ್ ಎಕ್ಸೆಸ್ ಲ್ಯಾಂಡ್ ಅವಾಗ ಬಿಡದಿ ಜನ ಸಫರ್ ಮಾಡೋದು. ಆಮೇಲೆ ನಾಲೆಜ್ ಪಾರ್ಕ್ DLF 6ರಿಂದ 12ರಲ್ಲಿ ನಿಮಗೆ ಬ್ರದರ್ ಒಂದೇ ನಿಮಿಷ 2006 ನಾನು ಮುಖ್ಯಮಂತ್ರಿ ಆದಾಗ ಆ 2006ರಲ್ಲೇ ಕ್ಯಾಬಿನೆಟ್ ಮುಂದೆ ಅದನ್ನು ತಂದು ಆ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತಂದಾಗ, ಒಂದು ನಿಮಿಷ, ಗ್ಲೋಬಲ್ ಟೆಂಡರು ಕರೆದಿದ್ದು ಒಂದು ಭಾಗ, ಅದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತ ಹೊರಟೆ. ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆನಲ್ಲಾಗ ಒಂದು ಮಾತು ಹೇಳಿದೆ, 224 ಸದಸ್ಯರಿಗೂ ಮನವಿ ಮಾಡ್ತೇನೆ, ಇದು ಈ ಪ್ರಾಜೆಕ್ಟ್ ಏನಿದೆ ಇವನು ಇನ್ನೂ 30 ವರ್ಷ ಆದರೂ ಮಾಡಲ್ಲ. ಇವತ್ತು ಏನು ಈ ಭೂಮಿ ಅಕ್ವೈರ್ ಮಾಡಿದ್ದೀವಿ ಈ ಪ್ರಾಜೆಕ್ಟ್ಗೋಸ್ಕರವಾಗಿ, ಈ ಭೂಮಿಯನ್ನು ನಾವು ವಾಪಸ್ ಪಡೆದ್ರೆ ಹೆಚ್ಚು ಕಡಿಮೆ 28-30 ಸಾವಿರ ಎಕರೆ ಲ್ಯಾಂಡ್ನ ಅಲ್ಲಿ ಅಕ್ವೈರ್ ಮಾಡಿದ್ದು. ನಾನೊಂದು ಮಾತು ಅವತ್ತು ಹೇಳಿದ್ದೀನಿ, ಅಸೆಂಬ್ಲಿ ರೆಕಾರ್ಡ್ ಆಗಿದೆ. ಈ ಭೂಮಿಯನ್ನು ವಾಪಸ್ ನಾವು ಪಡೆದು ಇದನ್ನು ಸ್ಕ್ರ್ಯಾಪ್ ಮಾಡಿ 15,000 ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಇನ್ನು 15,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೀನಿ, ಇದಕ್ಕೆ ಒಪ್ಪಿಗೆ ಕೊಡಿ, ಇದೆಲ್ಲ ನೀವು ಕ್ರೆಡಿಟ್ ನೀವೇ ತಗೊಳ್ಳಿ, ನನಗೆ ಕೊಡಬೇಡಿ, 224 ಜನ ಸದಸ್ಯರು ತಗೊಳ್ಳಿ ಅಂತೇಳಿ ವಿಧಾನಸಭೆ ಕಲಾಪದಲ್ಲಿ ಚೀಫ್ ಮಿನಿಸ್ಟರ್ ಆಗಿ 2006ರಲ್ಲಿ ಮಾತಾಡಿದ್ದೀನಿ. ಯಾರೂ ಒಪ್ಪಿಗೆ ಕೊಡಲಿಲ್ಲ. ಹೋದರು, ಎಲ್ಲ ಪ್ಯಾಕೆಟ್ಗಳು ತಗೊಂಡ್ರು, ಗಿಫ್ಟ್ ಪ್ಯಾಕೆಟ್ನ, ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಅವತ್ತೇ ನಾನು ಸ್ಕ್ರ್ಯಾಪ್ ಮಾಡುವೆ, ಒಪ್ಪಿಗೆ ಕೊಟ್ರ ಇವರು? ಇದು ಆಗಿದ್ದಂಥ ಒಂದು ಘಟನೆ ಮುಂದೆ ಗಮನಕ್ಕೆ ತರ್ತಿದೆ. ಬೆಂಗಳೂರು ಸುತ್ತಮುತ್ತ ಹೈಕೋರ್ಟ್ ಅಲ್ಲಿ NOC ಕೊಟ್ಟು ನೈಸ್ ಬಿಲ್ಡರ್ಗಳಿಗೆಲ್ಲ ಅಪಾರ್ಟ್ಮೆಂಟ್ ಕಟ್ಟಕ್ಕೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಅದನ್ನೇ ಅಪ್ಲೈ ಮಾಡಿ ಅಪಾರ್ಟ್ಮೆಂಟ್ ಕಟ್ಟೋರಿಗಲ್ಲ, ಅಲ್ಲಿ ಯಾವ್ದು ಬರ್ತಾವೆ ನೋಡಬೇಕೆಲ್ಲ. ಈಗ ಇವರು ಜಯಚಂದ್ರ ಅವರು ಲಾ ಮಿನಿಸ್ಟರ್ ಇದ್ದರು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಹಿಂದಿನ ಅವಧಿನಲ್ಲಿ ಒಂದು ಕಮಿಟಿ ರಚನೆ ಆಯಿತು. ಕಮಿಟಿ ರಚನೆ ಆದ ಮೇಲೆ ಆ ಕಮಿಟಿ ಹೌಸ್ ಕಮಿಟಿ ಏನು ತೀರ್ಮಾನ ಕೊಟ್ಟರು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಮುಟ್ಗೋಲು ಹಾಕಬೇಕು ಅಂದರು, ಸ್ಕ್ರ್ಯಾಪ್ ಮಾಡಿ ಅಂದರು. ರಿಪೋರ್ಟ್ ಕೊಟ್ಟಿದ್ದಾರೆ ಜಯಚಂದ್ರ, ಅವ್ರಿಗೂ ಏನು ಯಾರು ಎದುರಿಸಿದ್ರು ಅನ್ನೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳಿ. ಇವತ್ತಿನವರೆಗೆ ಯಾತಕ್ಕೆ ಅದನ್ನು ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ಕೊಂಬಂದರು? ಯಾರು ಕೊಟ್ಕೊಂಬಂದಿದ್ದಾರೆ? ಯಾವ ಒಂದು ಆ ಒಂದು ಯೋಜನೆ ಅವತ್ತು ಸರ್ಕಾರದಲ್ಲಿ ಹಣ ಇಲ್ಲ. ದೇವೇಗೌಡರ ಕಾಲದಲ್ಲಿ 3,600 3,800 ಕೋಟಿ ಬಜೆಟು ವರ್ಷದ ಬಜೆಟು. ಇವತ್ತು 4 ಲಕ್ಷ ಕೋಟಿ ಇದೆ. ಇವತ್ತು ಹಣಕ್ಕೆ ತೊಂದರೆ ಇಲ್ಲ ಬಿಡಿ. ಅವತ್ತು ರಾಮಕೃಷ್ಣ ಹೆಗಡೆ ಅವರು 85ರಲ್ಲಿ ಮುಖ್ಯಮಂತ್ರಿ ಇದ್ದಾಗ
ಯಾವುದೋ ಆಂಧ್ರ ಪ್ರದೇಶದ್ದು ಒಂದು ಬಸ್ಸು ಸ್ಕೂಲ್ ಮಕ್ಕಳು ಬಸ್ಸು ಆ ಮಾಯಗಾನಹಳ್ಳಿ ಹತ್ರ ಆಕ್ಸಿಡೆಂಟ್ ಆಯಿತು. 8 ಮಕ್ಕಳು ಸ್ಪಾಟಲ್ಲಿ ತೀರ್ಕೊಂಡು ಹೋದರು. ಅವತ್ತೇ ದೇವೇಗೌಡರು ಆ ಅಗಲೀಕರಣ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ರಸ್ತೆ. ಬಟ್ ಹಾಗೆ ಮಾಡೋಕ್ಕಾಗಲಿಲ್ಲ. ಇವರು ಸಿ ಎಮ್ ಆದಾಗ ಕನ್ಸೋರ್ಟಿಯಮ್ನೋ ಬಂದಿದ್ದು ಒಬ್ಬರು. ಇವರು ಡೆಲ್ಲಿಗೆ ಹೋದ ಮೇಲೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿತ್ತು ಅದೆಲ್ಲ ಗಾಳಿಗೆ ತೂರಿ ಯಾರ್ಯಾವ ಕಾಲದಲ್ಲಿ ಏನೇನೋ ಅವರಿಗೆ ಬರ್ಕೊಟ್ರು. ಅಲ್ಲಿದೆ ರೆಕಾರ್ಡ್ಗಳಲ್ಲಿ. ಅದರ ವಿರುದ್ಧವೇ ದೇವೇಗೌಡರು 2002 ಇಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಾಗ ರೈತರುಗಳು ಕೆಲವರು ಬಂದು ಹೇಳಿದ್ರು ಏನಾಗಿದೆ ಅಂತ. ಅದರ ವಿರುದ್ಧ ನಿರಂತರವಾಗಿ ಕಾನೂನು ಹೋರಾಟ ಏನು ಮಾಡ್ಕೊಂಬಂದರು. ನಿರಂತರವಾಗಿ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಫೈನ್ ಹಾಕ್ಸ್ಕೊಂಡ್ರು ಅವರು. ಮಾಧುಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮಾಧುಸ್ವಾಮಿ ಪಾಪ ಹೋರಾಟ ಮಾಡಿದ್ರು. ಅವ್ರಿಗೂ 5 ಲಕ್ಷ ಫೈನ್ ಹಾಕಿದ್ರು. ಇದು ಸರ್ಕಾರ ನಡೆಸ್ತಕ್ಕಂಥವರಲ್ಲಿ ಒಂದು ಇಚ್ಛಾಶಕ್ತಿ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಎಲ್ಲಾಗುತ್ತೆ? ಯಾವ ಟೌನ್ಶಿಪ್ ಹೇಳಿ? ಬಿಡ್ದಿದ್ದು ಎಲ್ಲಿಂದ ಮಾಡ್ತಾರೆ? ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ, ಅದಕ್ಕೆ ಮಾರಾಟ ಮಾಡೋದು ಬೇಡ ಅಂತಿರೋದು. ಇದಕ್ಕೂ ಕೊಡೋದು ಅವಶ್ಯಕತೆ ಇಲ್ಲ. ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾನು ಮೊದಲೇ ನಿಮ್ಗೆ ಹೇಳಿದೆ, ಈಗ ಈಗಲ್ಟನ್ನ ಲ್ಯಾಂಡು ಸರ್ಕಾರಿ ಭೂಮಿಯಲ್ಲಿ ಒಳಗಡೆ ಇತ್ತಲ್ಲ, ಖರಾಬ್ ಲ್ಯಾಂಡು. ಆ ಖರಾಬ್ ಲ್ಯಾಂಡಿಗೆ ರೇಟ್ ಎಷ್ಟು ಫಿಕ್ಸ್ ಮಾಡೋರೆ? 12 ಕೋಟಿ ಎಕರೆ. ಇಲ್ಲಿ ರೈತರಿಗೆ ಎಷ್ಟು ಫಿಕ್ಸ್ ಮಾಡೋರೆ? ಅವರ ಪಿತ್ರಾರ್ಜಿತ ಆಸ್ತಿ ಅದರ ಪಕ್ಕದ ಸರ್ವೆ ನಂಬರ್ಗಳೇ 2 ಕೋಟಿ ಮಾಡೋರೆ. ಯಾಕಪ್ಪ 2 ಕೋಟಿ? ನೀನೇ 12 ಕೋಟಿ ಮಾಡಿದವರು ನಿನ್ನ ಕಾಲದಲ್ಲಿ. ಈಗ 2 ಕೋಟಿಗೆ ಯಾಕಪ್ಪ ಇಳಿಸಿದೀಯಾ? ಬೆಲೆಯಲ್ಲಿ ಜಾಸ್ತಿ ಆಗೈತೆ. ಇವತ್ತು ಕೊಟ್ಟಿರೋದಲ್ಲ, ಅವರಿಗೆ ಜಮೀನು ಕೊಡ್ತೀವಿ ಅಂತ ಬರ್ಕೊಟ್ಟಿಲ್ಲ. ಯಾವುದು ಬರ್ಕೊಟ್ಟಿರೋದಲ್ಲ ಇದು ಜಮೀನು ಭೂ ಸ್ವಾಧೀನದಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು, ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು ನನಗೆ ಈ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಕೋರಿದೆ ಅಂತ ಹೇಳೋರಷ್ಟೇ. ಒಂದು ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ, ಈ ಜಮೀನು ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿ ಒಂದು ಡೈರಿ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟು ರೆಡಿ ಮಾಡಿಸಿದ್ದೆ. ಡೈರಿ ಮಾಡಲಿಕ್ಕೆ ನಾವು ಈಗಲೂ ಸಹ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಇರ್ಬೋದು, ನಾನು ಎಲ್ಲೂ ಯಾರನ್ನು ಶೇರ್ ಕೊಡು ಅಂತ ಕೇಳಿಲ್ಲ. ದಿವಸ 100 ಜನ ಬರ್ತಾರೆ ಡೆಲ್ಲಿನಲ್ಲಿ ನನ್ನ ಹತ್ರ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು. ನಿಮ್ಮ ಕಂಪ್ನಿ ಶೇರ್ ಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ನಾನು. ನಾವು ರೈತರ ಮಕ್ಕಳು ರೈತರಾಗಿ ಬದುಕಬೇಕು ಅಂತ ಹೇಳಿ ಅಲ್ಲೆಲ್ಲೋ ನಾನು ಸಿನಿಮಾ ಹಂಚಿಕೆದಾರನಿದ್ದಾಗ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ. ಇವತ್ತು ಅಲ್ಲಿದೆ. ಅದರ ಮೇಲೂ ಈ ಸರ್ಕಾರ ನಡೆಸ್ತಾವ್ರೆ. ಅವತ್ತು ಲ್ಯಾಂಡ್ ಏನು ಖರೀದಿ ಮಾಡಿದೆ ಅದರ 20 ಪಟ್ಟು ಈಗ ಖರ್ಚು ಮಾಡಬೇಕಾಯ್ತು ನಾನೀಗ ಫೈಟ್ ಮಾಡೋಕ್ಕೆ ಇಲೀಗಲಿ. ಅದೊಂದು ಭಾಗ ಇದ್ಕೊಳ್ಳಿ. ಇದು ನಾನು ಇಲ್ಲಿ ಎಂಥದ್ದು ಇವ್ರದ್ದು ಟೌನ್ಶಿಪ್ ಬರುತ್ತೆ ಅಂತ ಹೇಳಿ ಜಮೀನು ಮಾಡಿದ್ದಾಗಲಿ, ಇಲ್ಲ ಇದನ್ನು ಕೊಡ್ತೀವಿ ಇದಕ್ಕೆ ಟೌನ್ಶಿಪ್ಗೆ ಅಂತ ನಾವೇನು ಒಪ್ಪಿಗೆ ಕರಾರು ಪತ್ರ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮಗೇನಾದ್ರೂ ದುಡ್ಡು ತಗೋಬೇಕಾಗಿಲ್ಲ. ಮಾಡೋದಾಗಿದ್ರೆ ಎಷ್ಟೋ ಮಾಡ್ಬೋದಾಗಿತ್ತು. ನಾನು ಇವತ್ತು ರೈತರೇ ರೆಡಿ ಇಲ್ಲ. ಆ ನನ್ನ ರೈತರು ಇವತ್ತೇನು ಹೋರಾಟ ಮಾಡ್ತಾವ್ರೆ, ಆ ಹೆಣ್ಮಕ್ಳು ಅರ್ಧ ಬೀದಿಲಿ ಮಲಗ್ತಾವ್ರಲ್ಲಿ ಟೆಂಟಲ್ಲಿ. ಆ ರೀತಿ ಹೋರಾಟ ಮಾಡ್ತಿರ್ತಕ್ಕಂಥ ನನ್ನನ್ನು ಬೆಳೆಸಿರೋ ಜನಕ್ಕೆ ನಾನು ದ್ರೋಹ ಮಾಡಿ ನನ್ನ ಜಮೀನಿಗೆ 2 ಕೋಟಿ ದುಡ್ಡು ತಗೊಳ್ಳ ಅಲ್ಲಿ. ನಾನು ಅದನ್ನೇ ಹೇಳಿದ್ದು, ಮಾಡಬೇಕು ಅಂದರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು. ಸರ್ 2003ರಿಂದ 2005ವರೆಗೂ ನೈಸು ಎಕ್ಸೆಸ್ ಲ್ಯಾಂಡು ಯಾವಾಗೂ ಬಿಡದಿ ಜನ ಸಫರ್ ಮಾಡೋದು. ಆಮೇಲೆ ನಾಲೆಜ್ ಪಾರ್ಕ್ DLF 6ರಿಂದ 12ರಲ್ಲಿ ನಿಮಗೆ ಬ್ರದರ್ ಒಂದೇ ನಿಮಿಷ 2006 ನಾನು ಮುಖ್ಯಮಂತ್ರಿ ಆದಾಗ ಆ 2006ರಲ್ಲೇ ಕ್ಯಾಬಿನೆಟ್ ಮುಂದೆ ಅದನ್ನು ತಂದು ಆ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ತಂದಾಗ, ಒಂದು ನಿಮಿಷ, ಗ್ಲೋಬಲ್ ಟೆಂಡರು ಕರೆದಿದ್ದು ಒಂದು ಭಾಗ, ಅದನ್ನು ಸ್ಕ್ರ್ಯಾಪ್ ಮಾಡಬೇಕು ಅಂತ ಹೊರಟೆ. ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಏನಾಯಿತು, ಆ ಚರ್ಚೆನಲ್ಲಿ ಫೈನಲಾಗಿ ಒಂದು ಮಾತು ಹೇಳಿದೆ, 224 ಸದಸ್ಯರಿಗೂ ಮನವಿ ಮಾಡ್ತೇನೆ, ಇದು ಈ ಪ್ರಾಜೆಕ್ಟ್ ಏನಿದೆ
ಇವನು ಇನ್ನೂ 30 ವರ್ಷ ಆದರೂ ಮಾಡಲ್ಲ. ಇವತ್ತು ಏನು ಈ ಭೂಮಿ ಅಕ್ವೈರ್ ಮಾಡಿದ್ದೀವಿ ಈ ಪ್ರಾಜೆಕ್ಟ್ಗೋಸ್ಕರವಾಗಿ, ಈ ಭೂಮಿಯನ್ನು ನಾವು ವಾಪಸ್ ಪಡೆದ್ರೆ ಹೆಚ್ಚು ಕಡಿಮೆ 28-30 ಸಾವಿರ ಎಕರೆ ಲ್ಯಾಂಡ್ನ ಅಲ್ಲಿ ಅಕ್ವೈರ್ ಮಾಡಿದ್ದು. ನಾನೊಂದು ಮಾತು ಅವತ್ತು ಹೇಳಿದ್ದೀನಿ, ಅಸೆಂಬ್ಲಿ ರೆಕಾರ್ಡ್ ಆಗಿದೆ. ಈ ಭೂಮಿಯನ್ನು ವಾಪಸ್ ನಾವು ಪಡೆದು ಇದನ್ನು ಸ್ಕ್ರ್ಯಾಪ್ ಮಾಡಿ 15,000 ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಇನ್ವೆಸ್ಟ್ಮೆಂಟ್ ಮಾಡೋಣ. ಇನ್ನು 15,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೀನಿ. ಇದಕ್ಕೆ ಒಪ್ಪಿಗೆ ಕೊಡಿ. ಇದೆಲ್ಲ ನೀವು ಕ್ರೆಡಿಟ್ ನೀವೇ ತಗೊಳ್ಳಿ, ನನಗೆ ಕೊಡಬೇಡಿ. 224 ಜನ ಸದಸ್ಯರು ತಗೊಳ್ಳಿ ಅಂತೇಳಿ ವಿಧಾನಸಭೆ ಕಲಾಪದಲ್ಲಿ ಚೀಫ್ ಮಿನಿಸ್ಟ್ರಾಗಿ 2006ರಲ್ಲಿ ಮಾತಾಡಿದ್ದೀನಿ. ಯಾರೂ ಒಪ್ಪಿಗೆ ಕೊಡಲಿಲ್ಲ. ಹೋದರು, ಎಲ್ಲ ಪ್ಯಾಕೆಟ್ಗಳು ತಗೊಂಡ್ರು, ಗಿಫ್ಟ್ ಪ್ಯಾಕೆಟ್ನ. ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಅವತ್ತೇ ನಾನು ಸ್ಕ್ರ್ಯಾಪ್ ಮಾಡುವೆ. ಒಪ್ಪಿಗೆ ಕೊಟ್ರ ಇವರು? ಇದು ಆಗಿದ್ದಂಥ ಒಂದು ಘಟನೆ ಮುಂದೆ ಗಮನಕ್ಕೆ ತರ್ತಿದೆ. ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ ಫೇಲ್ ಆಗಿದೆ, ಎಲ್ಲ ಪ್ರಾಜೆಕ್ಟ್ ಫೇಲ್ ಆಗಿದೆ. AICD ಬರ್ತಾ ಇದೆ, 1 ಲಕ್ಷ ಎಕರೆ ಇಲ್ಲಿಂದ ಮೈಸೂರು ತನಕನೂ ಅಕ್ವಿಸಿಷನ್ಗೆ ನೋಟಿಫಿಕೇಶನ್ ಆಗಿದೆ. ಬೆಂಗಳೂರು ಸುತ್ತಮುತ್ತ ಹೈಕೋರ್ಟ್ ಅಲ್ಲಿ NOC ಕೊಟ್ಟು ಮೈಸೂರು ಇವರು ಬಿಲ್ಡರ್ಗಳಿಗೆಲ್ಲ ಅಪಾರ್ಟ್ಮೆಂಟ್ ಕಟ್ಟಕ್ಕೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಅದನ್ನೇ ಅಪ್ಲೈ ಮಾಡಿ ಅಪಾರ್ಟ್ಮೆಂಟ್ ಕಟ್ಟೋರಿಗಲ್ಲ, ಅಲ್ಲಿ ಯಾವ್ದು ಬರ್ತಾವೆ ನೋಡಬೇಕೆಲ್ಲ. ಇದನ್ನು ಸ್ಕ್ರಾಪ್ ಮಾಡಿ ಬಿಡಿಸ್ಕೊಡ್ಬೋದಲ್ಲ ಸರ್, ಜನರು ಎಲ್ಲಿ ಈಗ ಇವರು ಜಯಚಂದ್ರ ಅವರು ಲಾ ಮಿನಿಸ್ಟ್ರ್ ಇದ್ದರು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಹಿಂದಿನ ಅವಧಿನಲ್ಲಿ ಒಂದು ಕಮಿಟಿ ರಚನೆ ಆಯಿತು. ಕಮಿಟಿ ರಚನೆ ಆದಮೇಲೆ ಆ ಕಮಿಟಿ ಹೌಸ್ ಕಮಿಟಿ ಏನು ತೀರ್ಮಾನ ಕೊಟ್ಟರು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಮುಟ್ಗೋಲು ಹಾಕಬೇಕು ಅಂದರು, ಸ್ಕ್ರ್ಯಾಪ್ ಮಾಡಿ ಅಂದರು. ರಿಪೋರ್ಟ್ ಕೊಟ್ಟಿದ್ದಾರೆ ಜಯಚಂದ್ರ. ಅವ್ರಿಗೂ ಏನೋ ಯಾರು ಎದುರಿಸಿದ್ರು ಅನ್ನೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳಿ. ಇವತ್ತಿನವರೆಗೆ ಯಾತಕ್ಕೆ ಅದನ್ನು ಸರ್ಕಾರ ಅವರಿಗೆ ರಕ್ಷಣೆ ಕೊಟ್ಕೊಂಬಂದರು? ಯಾರು ಕೊಟ್ಕೊಂಬಂದಿದ್ದಾರೆ? ಯಾವ ಒಂದು ಆ ಒಂದು ಯೋಜನೆ ಅವತ್ತು ಸರ್ಕಾರದಲ್ಲಿ ಹಣ ಇಲ್ಲ. ದೇವೇಗೌಡರ ಕಾಲದಲ್ಲಿ 3,600 3,800 ಕೋಟಿ ಬಜೆಟು ವರ್ಷದ ಬಜೆಟು. ಇವತ್ತು 4 ಲಕ್ಷ ಕೋಟಿ ಇದೆ. ಇವತ್ತು ಹಣಕ್ಕೆ ತೊಂದರೆ ಇಲ್ಲ ಬಿಡಿ. ಅವತ್ತು ರಾಮಕೃಷ್ಣ ಹೆಗಡೆ ಅವರು 85ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಆಂಧ್ರ ಪ್ರದೇಶದ್ದು ಒಂದು ಬಸ್ಸು ಸ್ಕೂಲ್ ಮಕ್ಕಳು ಬಸ್ಸು ಆ ಮಾಯಗಾನಹಳ್ಳಿ ಹತ್ರ ಆಕ್ಸಿಡೆಂಟ್ ಆಯಿತು. 8-10 ಮಕ್ಕಳು ಸ್ಪಾಟಲ್ಲಿ ತೀರ್ಕೊಂಡು ಹೋದರು. ಅವತ್ತೇ ದೇವೇಗೌಡರು ಅಗಲೀಕರಣ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಆ ರಸ್ತೆ. ಬಟ್ ಆಗ ಮಾಡೋಕ್ಕಾಗಲಿಲ್ಲ. ಇವರು CM ಆದಾಗ ಕನ್ಸೋರ್ಟಿಯಮ್ನೋ ಬಂದಿದ್ದು ಒಬ್ಬರು. ಇವರು ಡೆಲ್ಲಿಗೆ ಹೋದ ಮೇಲೆ ಆ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಏನಿತ್ತು ಅದೆಲ್ಲ ಗಾಳಿಗೆ ತೂರಿ ಯಾರ್ಯಾವ ಕಾಲದಲ್ಲಿ ಏನೇನೋ ಅವರಿಗೆ ಬರ್ಕೊಟ್ರು ಅಲ್ಲಿದೆ ರೆಕಾರ್ಡ್ಗಳಲ್ಲಿ. ಅದರ ವಿರುದ್ಧವೇ ದೇವೇಗೌಡರು 2002 ಇಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಾಗ ರೈತರುಗಳು ಕೆಲವರು ಬಂದು ಹೇಳಿದ್ರು ಏನಾಗಿದೆ ಅಂತ.